ಇವತ್ತು ತುಮಕೂರಿನಲ್ಲಿ ಹೇಮಾವತಿ ಕೆನಾಲ್ನ ಕಿಚ್ಚು ಸ್ಫೋಟಗೊಂಡಿತ್ತು. ಸಾವಿರಾರು ಜನ ರೈತರು ಬೀದಿಗಿಳಿದು ರಾಜ್ಯ ಸರ್ಕಾರದ ವಿರುದ್ಧ ಅಕ್ಷರಶಃ ರಣಕಹಳೆಯನ್ನು ಮೊಳಗಿಸಿದರು. ರೈತರ ತೀವ್ರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಹೇಮಾವತಿ ಕೆನಾಲ್ ಕಾಮಗಾರಿಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ ಸರ್ಕಾರ. ಸದ್ಯಕ್ಕೆ ಕಾಮಗಾರಿಯನ್ನು ಕೈಗೊಳ್ಳದಂತೆ ಜಿಲ್ಲಾಡಳಿತ ಸೂಚನೆಯನ್ನ ಪಾಸ್ ಮಾಡಿದೆ. ರೈತರ ಪ್ರತಿಭಟನೆಗೆ ಮಣಿದು ಕಾಮಗಾರಿಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಯೋಜನೆಯನ್ನ ಸಂಪೂರ್ಣವಾಗಿ ಕೈಬಿಡಲು ರೈತರು ಪಟ್ಟಣ ಹಿಡಿದಿದ್ದಾರೆ. 1 ತಿಂಗಳೊಳಗಾಗಿ ಯೋಜನೆಯನ್ನ ಕೈಬಿಡುವಂತೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಯೋಜನೆಯನ್ನ ಕೈಬಿಡದೇ ಇದ್ರೆ ಮುಂದೆ ದೊಡ್ಡ ಮಟ್ಟದಲ್ಲಿ ಉಗ್ರ ಹೋರಾಟ ಮಾಡುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಸದ್ಯಕ್ಕೆ ಈಗ ಕಾಮಗಾರಿಯನ್ನ ಸ್ಥಗಿತಗೊಳಿಸುವಂತೆ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಇವತ್ತು ಸಾವಿರಾರು ಸಂಖ್ಯೆಯ ರೈತರು ಬೀದಿಗಿಳಿದು ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿದ್ದು ರಾಜ್ಯ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ಹೊರಹಾಕಿದೆ. ರಕ್ತವನ್ನಾದ್ರೂ ಕೊಡ್ತೀವಿ, ತುಮಕೂರಿನಿಂದ 1 ಹನಿ ನೀರನ್ನು ಕೂಡ ನಾವು ರಾಮನಗರಕ್ಕೆ ಬಿಡಲ್ಲ ಅಂತ ಹೇಳಿ ಪಟ್ಟಣ ಹಿಡಿದಿದ್ರು. ಯಾವ ಪ್ರಮಾಣದಲ್ಲಿ ಜನ ಸೇರಿದ್ರು ಅನ್ನೋದನ್ನು ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ರೈತರ ಆಕ್ರೋಶ ಜಾಸ್ತಿ ಆಗ್ತಾ ಇದ್ದ ಹಾಗೆ, ರೈತರು ದೊಡ್ಡ ಸಂಖ್ಯೆಯಲ್ಲಿ ಜಮಾಯಿಸಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದ ಹಾಗೆ ಜಿಲ್ಲಾಡಳಿತ ಈಗ ಮಧ್ಯಪ್ರವೇಶವನ್ನ ಮಾಡಿರುವಂತಹದ್ದು. ತಾತ್ಕಾಲಿಕವಾಗಿ ಈ ಕಾಮಗಾರಿಯನ್ನ ಸ್ಥಗಿತ ಮಾಡಲಿಕ್ಕೆ ಸೂಚನೆಯನ್ನ ಕೊಟ್ಟಿರುವಂತಹದ್ದು. ಯಾವುದೇ ಕಾರಣಕ್ಕೂ ಈ ಕಾಮಗಾರಿ ಮುಂದುವರಿಯೋದಕ್ಕೆ ಬಿಡಲ್ಲ ಅಂತ ಹೇಳಿ ರೈತರು ಪಟ್ಟಣ ಹಿಡಿದಿದ್ರು. ಇವತ್ತು ಹೇಗಾದ್ರೂ ಮಾಡಿ ಕಾಮಗಾರಿಯನ್ನ ಮಾಡಲೇಬೇಕು ಅಂತೇಳಿ ರಾಜ್ಯ ಸರ್ಕಾರ ನಿರ್ಧರಿಸಿತ್ತು. ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿತ್ತು. ಅದನ್ನು ಲೆಕ್ಕಿಸದೆ ಇವತ್ತು ಅನ್ನದಾತರು ಬೀದಿಗಿಳಿದು ಹೋರಾಟವನ್ನು ಮಾಡಿದ್ರು ತುಮಕೂರಿನಲ್ಲಿ. ಈಗ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿರುವಂತಹದ್ದು ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಈ ಕೆನಾಲ್ ಕಾಮಗಾರಿ ನಡೀತಾ ಇದ್ದಂತಹ ಜಾಗಕ್ಕೆ ರೈತರು ಎಂಟ್ರಿ ಕೊಟ್ಟಂತಹ ದೃಶ್ಯ ಇದು. JCBಗಳೆಲ್ಲವೂ ಅಲ್ಲಿ ಕಾಮಗಾರಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ವು. ಇಲ್ಲಿ 144 ಸೆಕ್ಷನ್ ಇತ್ತು, ನಿಷೇಧಾಜ್ಞೆಯನ್ನು ಜಾರಿ ತರಲಾಗಿತ್ತು. ಅದರ ನಡುವೆಯೂ ಕೂಡ ನೂರಾರು ಸಂಖ್ಯೆಯಲ್ಲಿ ರೈತರು ಇವತ್ತು ಆ ಪ್ರದೇಶಕ್ಕೆ ಭೇಟಿ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಹೇಮಾವತಿ ಕೆನಾಲ್ ಕಾಮಗಾರಿ ಏನಿತ್ತು ಆ ಜಾಗ ನಡೆಯುವಂತಹದ್ದು, ಅಲ್ಲಿಗೆ JCB ಮೂಲಕ ಮಣ್ಣನ್ನು ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ರೈತರ ಹೋರಾಟ ಯಾವ ಸ್ವರೂಪವನ್ನು ಪಡೆದಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. 3 JCBಗಳಿರುವಂತಹದ್ದು. JCBಗಳಿಂದ ಕಾಮಗಾರಿ ಸಾಗ್ತಾ ಇದ್ದಂತಹ ಮಾರ್ಗ ಇದೆಯಲ್ಲ, ಅದಕ್ಕೆ ಮಣ್ಣನ್ನು ತಳ್ಳುವಂತಹ ಕೆಲಸ ಆಗ್ತಾ ಇದೆ. ಈ ಮೂಲಕ ಈ ಕಾಮಗಾರಿ ಸಂಪೂರ್ಣವಾಗಿ ಸ್ಥಗಿತವಾಗಬೇಕು ಅಂತ ಹೇಳಿ ರೈತರು ಪಟ್ಟು ಹಿಡಿತಾ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ರೈತರು ಸೇರಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. 3-4 JCBಗಳಿಂದ ಈಗ ಕಾಮಗಾರಿ ನಡೀತಾ ಇದ್ದಂತಹ ಜಾಗ, ಆ ಮಾರ್ಗಕ್ಕೆ ಮಣ್ಣನ್ನು ತುಂಬಿಸುವಂತಹ ಕೆಲಸ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಇಲ್ಲಿಂದ ನೀರು ಹೋಗೋದಕ್ಕೆ ನಾವು ಬಿಡಲ್ಲ ಅಂತ ಹೇಳಿ ರೈತರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸುತ್ತಲೂ ರೈತರು ಜಮಾಯಿಸಿರುವಂತಹ ಜಾಗವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅದರ ನಡುವೆ ಪೊಲೀಸರು ಕೂಡ ಅಲ್ಲಿದ್ದಾರೆ. ಪ್ರತಿಭಟನಾ ನಿರತರನ್ನು ನಿಯಂತ್ರಿಸೋದಕ್ಕೆ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ತುಮಕೂರಿನ ನೇರ ದೃಶ್ಯಾವಳಿಗಳು. ಹೇಮಾವತಿ ಕೆನಾಲ್ ಕಾಮಗಾರಿಗೆ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂತಹ ಪರಿ ಇದು. ಇದೇ ಮಾರ್ಗವಾಗಿಯೇ ರಾಮನಗರಕ್ಕೆ ನೀರನ್ನು ಒಯ್ಯಲಿಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈಗ ಆ ಮಾರ್ಗವನ್ನೇ ಸಂಪೂರ್ಣವಾಗಿ ಬಂದ್ ಮಾಡಬೇಕು, ಈ ಕಾಮಗಾರಿಯನ್ನು ಇಲ್ಲಿಗೆ ಸ್ಥಗಿತಗೊಳಿಸಬೇಕು ಅಂತ ಹೇಳಿ ಪಟ್ಟನ್ನು ಹಿಡಿದಿದ್ದಾರೆ. ಕುಣಿಗಲನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ತಾಲೂಕಿನ ಜನರು ಕೂಡ ಇವತ್ತು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅದರ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ರೈತರ ಆಕ್ರೋಶ ಹೇಗಿದೆ, ಈ ಕಾಮಗಾರಿ ಸಾಗ್ತಾ ಇದ್ದಂತಹ ಜಾಗದಲ್ಲಿ ಈಗ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಕೆನಾಲ್ ಮೂಲಕ ನೀರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಯೋಜನೆಯನ್ನ ಇಲ್ಲಿಗೆ ಸ್ಥಗಿತಗೊಳಿಸಬೇಕು ಅಂತ ಹೇಳಿ ಪಟ್ಟನ್ನು ಹಿಡಿದಿದ್ದಾರೆ. ಬೆಳಗ್ಗೆ ಅಷ್ಟೇ ಟೈರ್ಗೆ ಬೆಂಕಿ ಹಾಕಿ ಆಕ್ರೋಶವನ್ನು ಹೊರಹಾಕಿದ್ರು. 1 ಹನಿ ನೀರನ್ನು ಕೂಡ ಕೊಡಲ್ಲ ಅಂತ ಹೇಳಿದ್ರು. ಈಗ ಸದ್ಯಕ್ಕೆ ಸಿಚುವೇಶನ್ ಹೇಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. 144 ಸೆಕ್ಷನ್ ಅನ್ನ ಹಾಕಿದ್ರು ಕೂಡ ಯಾವ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಆ ಹೇಮಾವತಿ ಕೆನಾಲ್ ಕಾಮಗಾರಿ ಸಾಗ್ತಾ ಇದ್ದಂತಹ ಜಾಗ ಇದೆಯಲ್ಲ, ಅಲ್ಲೀಗ ಸಂಪೂರ್ಣವಾಗಿ ಒಂದು ರೀತಿ ಹೈಡ್ರಾಮಾ ಸೃಷ್ಟಿಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಪ್ರಕಾಶ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಸದ್ಯಕ್ಕೆ ಏನಾಗ್ತಾ ಇದೆ, ರೈತರು ಯಾವ ರೀತಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಅಂತ ಹೇಳಿ?
ಬೆಳಗ್ಗೆಯಿಂದಲೂ ಸಹ ತುಮಕೂರಿನ ಗುಬ್ಬಿ ತಾಲೂಕಿನಲ್ಲಿ ಸಾಕಷ್ಟು ರೀತಿಯಲ್ಲಿ ರೈತರ ಆಕ್ರೋಶ ಕಟ್ಟೆ ಹೊಡೆದಿದೆ ಅಂತ ಹೇಳ್ಬೋದು. ಏನಂದ್ರೆ ಹೇಮಾವತಿ ಕೆನಲ್ ಎಕ್ಸ್ಪ್ರೆಸ್ ಹೈವೇಗೆ ಸಾಕಷ್ಟು ರೀತಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಸಾಕಷ್ಟು 1 ವರ್ಷದಿಂದಲೂ ಸಹ ನಿರಂತರವಾಗಿ ರೈತರು ಮತ್ತೆ ಇಲ್ಲಿನ ಸ್ಥಳೀಯ ಪ್ರತಿಭಟನಾಕಾರರು ಮತ್ತೆ ಶಾಸಕರು ಸಹ ಪಕ್ಷ ಭೇದವನ್ನು ಮರೆತು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಆದರೆ ಇವತ್ತು ವಿಕೋಪಕ್ಕೆ ತಿರುಗಿದಂತ ರೈತರ ಆಕ್ರೋಶ ಒಂದು ರೀತಿಯಲ್ಲಿ ಕಟ್ಟೆ ಹೊಡೆದಿದೆ ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದಿರುವಂಥದ್ದು, ಅಲ್ಲಲ್ಲೇ ಬೆಂಕಿಯನ್ನು ಹಚ್ಚಿರುವಂಥದ್ದು, ಮತ್ತೆ ಸಾಕಷ್ಟು ರೀತಿಯಲ್ಲಿ ಉಗ್ರ ರೀತಿಯಲ್ಲಿ ಒಂದು ಪ್ರತಿಭಟನೆ ಯಾವ ಮಟ್ಟಕ್ಕೆ ಅಂದ್ರೆ ಭಾರಿ ದೊಡ್ಡ ಮಟ್ಟದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಏನಂತ ಹೇಳಿದ್ರೆ ಈ ಚಾನಲ್ ಮೂಲಕ ಮಾಗಡಿ ರಾಮನಗರಕ್ಕೆ ನೀರನ್ನು ಹರಿಸಲಾಗ್ತದೆ ಅಂತೇಳಿ ಇಲ್ಲಿನ ರೈತರು ಸಾಕಷ್ಟು ಪ್ರಮಾಣದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸ್ಥಳದಲ್ಲಿ ಸಾಕಷ್ಟು ರೀತಿಯಲ್ಲಿ ಬಿಗುವಿನ ವಾತಾವರಣ ಉಂಟಾಗ್ತಿದ್ದಂಗೆ ಪೊಲೀಸ್ ಭದ್ರತೆ ತುಮಕೂರು ಜಿಲ್ಲಾಡಳಿತ ಸಂಪೂರ್ಣವಾಗಿ ಸಜ್ಜಾಗಿರುವಂಥದ್ದು. ರೈತರು ಈ ಯಾವುದೇ ಪ್ರತಿಭಟನೆಗೆ ಯಾವುದೇ ರೀತಿಯಲ್ಲೂ ಸ್ಪಂದನೆ ಮಾಡಲಿಲ್ಲ. ಆದರೆ ರೈತರು ಸಾಕಷ್ಟು ರೀತಿಯಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರೋದ್ರಿಂದ ಜಿಲ್ಲಾಡಳಿತ ರೈತರನ್ನ ಅವರ ಪರಿಸ್ಥಿತಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಏನಂತ ಹೇಳಿದ್ರೆ ರೈತರಿಗೆ ಏನು ಅಂತ ಹೇಳಿದ್ರೆ ಈ ಚಾನಲ್ಗೆ ಪೈಪ್ಗಳನ್ನು ತೆಳ್ಳುವ ಮೂಲಕ JCB ಯಂತ್ರಗಳ ಮೂಲಕ ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇನ್ನ 1 ತಿಂಗಳು ಗಡುವನ್ನು ನೀಡಿರುವಂಥದ್ದು, ಕೂಡಲೇ ಈ ಕಾಮಗಾರಿಯನ್ನು ಸ್ಥಗಿತ ಮಾಡಬೇಕು. ಹೀಗಾಗಿ ರೈತರು ಸಾಕಷ್ಟು ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ನಮ್ಮ ಜೊತೆ ರೈತರು ಇದ್ದಾರೆ, ಮಾತಾಡ್ತೀನಿ. ಸರ್, ಯಾವ್ದಕ್ಕೆ ಹೋರಾಟ? ಇದು ನಮ್ಮ ನೀರಿಗಾಗಿ ಹೋರಾಟ. ನಮ್ಮ ಗುಬ್ಬಿ, ತುರುವೇಕೆರೆ, ನಮ್ಮ ಗ್ರಾಮಾಂತರ ಮತ್ತು ತುಮಕೂರು ಸಿಟಿ ಏನು ನೀರು ತುಮಕೂರು ಡಿಸ್ಟಿಕ್ ಎಂಟೈರು ಏನು ಸಪ್ಲೈ ಆಗ್ತಿತ್ತೋ ಆ ನೀರಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇದು ನಮ್ಮ ರೈತರು ಮಾಡ್ತಾ ಇರೋ ಹೋರಾಟ. ಇದು ರೈತರು ಇವತ್ತು ಹೋರಾಟದ ಫೀಲ್ಡ್ ಇಳಿದವ್ರೆ. ಇದು ಸರ್ಕಾರಕ್ಕೆ ಮೊದಲನೇ ವಾರ್ನಿಂಗ್ ಕೊಡ್ತಾ ಇದ್ದೀವಿ. ನಾನು ಒಬ್ಬ ತಾಲೂಕು ವಕೀಲ ಸಂಘದ ಜನರಲ್ ಸೆಕ್ರೆಟರಿಯಾಗಿ ಮಾತಾಡ್ತಾ ಇದ್ದೀನಿ. ಏನೇ ಕೇಸ್ ಹಾಕ್ಲಿ, ಸರ್ಕಾರ ಏನಾರ ರೈತರ ಮೇಲೆ ಮಾಡಲಿ, ನಾವು ಎಲ್ಲರನ್ನು ಬಿಡ್ಸೋಕೆ ರೆಡಿ ಇದ್ದೀವಿ. ಸರ್ಕಾರದ ವಿರುದ್ಧ ಮೊದಲನೇ ಹೆಜ್ಜೆ ಇಟ್ಟವರು. ಇವತ್ತು ಸುಮಾರು 25,000ಕ್ಕೂ ಅಧಿಕವಾದ ರೈತರು ಇವತ್ತು ಬೆಳಗ್ಗೆ 8 ಗಂಟೆಗೆ ಬಂದರು ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರ 144 ಏನೇ ಜಾರಿಗೆ ಬಂದು ಸಹ ನಾವು ನೀರನ್ನ ಬಿಡಲ್ಲ. ಇದು ಕಡೆ ಸ್ಥಳೀಯ ಶಾಸಕರು ಈ ಪ್ರತಿಭಟನೆ ಬರಲಿಲ್ಲ, ರೈತರ ಪರವಾಗಿ ಬರಲಿಲ್ಲ ಅಂತೇಳಿ ಮಾತುಗಳು ಕೇಳಿ ಬರ್ತಾ ಇದೆ. ಸ್ಥಳೀಯ ಶಾಸಕರು ಬರ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ. ನಾವು ರೈತರು ಒಂದ್ ಸೈಡ್ ಬಂದಿದ್ದೀವಿ, ಹೋರಾಟ ಮಾಡ್ತೀವಿ. ಇವತ್ತು ನೀವು ಟಿವಿನವರೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರಾ, ಸುಮಾರು 25,000 ಜನ ಇವತ್ತು ಹೈವೇನಲ್ಲೆಲ್ಲ ಬಂದಿದ್ದೀವಿ, ಹೋರಾಟ ಮಾಡಿದ್ದೀವಿ. ಇವತ್ತಿನ ಹೋರಾಟ ನಿಮಗೆಲ್ಲ ಮಾಧ್ಯಮದಲ್ಲಿ ಗೊತ್ತಾಗುತ್ತೆ. ಮತ್ತು ಇದು DK ಶಿವಕುಮಾರ್ ಏನು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಅವರು, DK ಶಿವಕುಮಾರ್ಗೆ ಮೊದಲನೇ ವಾರ್ನಿಂಗ್ ಕೊಡ್ತಾ ಇದ್ದೀವಿ. ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ರೈತರು ಏನ್ ಶಕ್ತಿ ಅಂತ ಹೇಳಿ ಇವತ್ತು ತೋರಿಸಿದೀವಿ, ತಾವೇ ನೋಡ್ಬೋದು. ಇದನ್ನ ಎಲ್ಲಾ ರೈತರು ಇವತ್ತು ಸಪೋರ್ಟ್ ಮಾಡಿ ಇನ್ನು ಮುಂದಿನ ಹೋರಾಟನ ಮುಂದೆ ಏನ್ ರೂಪುರೇಷೆ ಮಾಡಬೇಕು ಅನ್ನೋದ ನಮ್ಮ ಜೊತೆಗೆ ರೈತರು ಯಾಕೆ ಈ ಹೋರಾಟ, ಏನು ಸಮಸ್ಯೆ ಆಗ್ತಾ ಇದೆ ಇದರಿಂದ? ತುಮಕೂರು ಜಿಲ್ಲೆಗೆ ಮರಣ ಶಾಸನವಾಗಿದೆ. ಅವೈಜ್ಞಾನಿಕವಾಗಿ ಮಾಡ್ತಕ್ಕಂಥ ಒಂದು ಕಾಮಗಾರಿ ಇದು. ಯಾಕೆಂದ್ರೆ ಇರ್ತಕ್ಕಂಥ ಚಾನಲ್ ಅಲ್ಲಿ ಅದನ್ನೇ ಅಗಲೀಕರಣ ಮಾಡ್ಕೊಂಡು ಕುಣಿಗಲ್ಗೆ ಇನ್ನೂ 3 TMC ಇವ್ರು ಜಾಸ್ತಿ ತಗೊಂಡೋಗ್ಬೋದು. ಆದ್ರೆ ಇದು 15 ಅಡಿ ಹಾಳದಲ್ಲಿ 12 ಅಡಿ ಪೈಪ್ ಆಗ್ತಾ ಇರೋದ್ರಿಂದ ಒಂದೇ ಒಂದು ಚಾನಲ್ಗೆ ನೀರು ಹೋಗ್ತದೆ ಅಷ್ಟೇ. ಆಮೇಲೆ ನಿನ್ನ 43 ಎಸ್ಕೇಪ್ ವರ್ಗು ನೀರೇ ಬರಲ್ಲ. ಯಾಕಂದ್ರೆ ಕುಡಿಯೋ ನೀರಿಗೆ ಒಂದು ಬಿಟ್ರೆ ಕೆರೆಗಳಿಗೆ ರೈತರಿಗೆ. ಈಗ ರೈತರು ಮಾತನಾಡ್ತಾ ಇದ್ದದ್ದನ್ನ ನೋಡಿದ್ರೆ ಯಾವ ರೀತಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು ಅಂತ ಹೇಳಿ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೀವು ದೃಶ್ಯಗಳ ಸಮೇತವಾಗಿ ನೋಡ್ತಾ ಇದ್ದೀರಿ. ಇದೇ ಮಾರ್ಗವಾಗಿ ಕೆನಾಲ್ ಮೂಲಕ ನೀರನ್ನು ತೆಗೆದುಕೊಂಡು ಹೋಗೋದಕ್ಕೆ ಕಾಮಗಾರಿಯನ್ನ ಮಾಡಲಾಗ್ತಾ ಇತ್ತು. ಈ ಕಾಮಗಾರಿಗೆ ಈಗ ರೈತರು ಅಡ್ಡಿಪಡಿಸಿರುವಂಥದ್ದು. ಇಟ್ಯಾಚಿ ಮೂಲಕ ಆ ಮಾರ್ಗ ಏನಿತ್ತು ಅದಕ್ಕೆ ಮಣ್ಣನ್ನು ತುಂಬಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ 1 ಹನಿ ನೀರನ್ನು ಕೂಡ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ ಆ ಜಾಗದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಕಾಮಗಾರಿಗೆ ತಂದಿದ್ದಂತಹ ವಸ್ತುಗಳನ್ನು ಕೂಡ ಈಗ ಕೆಳಗುರುಳಿಸುವಂತಹ ಕೆಲಸ ಆಗ್ತಾ ಇದೆ. ಈ ಮೂಲಕ ರೈತರ ಕಿಚ್ಚು ಆಕ್ರೋಶ ತುಮಕೂರಿನಲ್ಲಿ ಇವತ್ತು ಸ್ಫೋಟಗೊಂಡಿರುವಂಥದ್ದು. ಸದ್ಯಕ್ಕೆ ಕಾಮಗಾರಿಯನ್ನ ಕೈಗೊಳ್ಳದಂತೆ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟ ನಂತರವೂ ಕೂಡ ರೈತರ ಆಕ್ರೋಶ ತಣಿದಿಲ್ಲ. ಶಾಶ್ವತವಾಗಿ ಈ ಯೋಜನೆಯನ್ನು ನಿಲ್ಲಿಸಬೇಕು ಅಂಥೇಳಿ ಪಟ್ಟನ್ನು ಹಿಡಿದಿರುವಂಥದ್ದು. ಹಿಟಾಚಿ ಮೂಲಕ ಈಗ ಆ ಕಾಮಗಾರಿ ನಡೀತಾ ಇದ್ದಂತಹ ಜಾಗಕ್ಕೆ ಮಣ್ಣು ತುಂಬುವಂತಹ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಈ ಕಾಮಗಾರಿ ಮುಂದುವರಿಯೋದಕ್ಕೆ ನಾವು ಬಿಡಲ್ಲ ಅಂಥೇಳಿ ತುಮಕೂರಿನ ಜನ ಹೇಳ್ತಾ ಇರುವಂಥದ್ದು. ಸುತ್ತಲೂ ಸಾವಿರಾರು ಜನ ಸೇರಿದ್ದಾರೆ. ನಿಷೇಧಾಜ್ಞೆ ಜಾರಿಯಾಗಿತ್ತು. ಅದರ ನಡುವೆಯೂ ಕೂಡ ಇವತ್ತು ರೈತರ ಕಿಚ್ಚು ಸ್ಫೋಟವಾಗಿದೆ ತುಮಕೂರಿನಲ್ಲಿ. 1 ತಿಂಗಳ ಒಳಗಾಗಿ ಯೋಜನೆಯನ್ನ ಕೈ ಬಿಡಬೇಕು ಅಂಥೇಳಿ ಈ ಮೂಲಕ ರೈತರು ಆಕ್ರೋಶವನ್ನು ಹೊರಹಾಕಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ.
ಯಾವುದೇ ಕಾರಣಕ್ಕೂ ಈ ಕಾಮಗಾರಿ ಮುಂದುವರಿಯೋದಕ್ಕೆ ನಾವು ಬಿಡಲ್ಲ ಅನ್ನುವಂತಹ ಮೆಸೇಜನ್ನು ರಾಜ್ಯ ಸರ್ಕಾರಕ್ಕೆ ರವಾನಿಸಿದ್ದಾರೆ. 4-5 ಹಿಟಾಚಿಗಳನ್ನು ತಂದು ಕಾಮಗಾರಿ ನಡೀತಾ ಇದ್ದಂತಹ ಜಾಗಕ್ಕೆ ನುಗ್ಗಿಸಿ ಆ ಕಾಮಗಾರಿಯ ಜಾಗದಲ್ಲಿಯೇ ಈಗ ಮಣ್ಣು ತುಂಬಿಸುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಕಾಮಗಾರಿಗೆ ತಂದಂತಹ ವಸ್ತುಗಳನ್ನು ಈಗ ಅದೇ ಜಾಗಕ್ಕೆ ತಳ್ಳುವಂತಹ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಈ ಮೂಲಕ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕಳೆದ 2 ವರ್ಷಗಳಿಂದ ನಡೀತಾ ಇದ್ದಂತಹ ಹೋರಾಟ ಇದು ಇವತ್ತು ಅಕ್ಷರಶಃ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು. ಕುಣಿಗಲ್ ತಾಲೂಕಿನ ಜನರನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ತಾಲೂಕಿನ, ತುಮಕೂರಿನ ಎಲ್ಲ ತಾಲೂಕಿನ ಜನರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿದ್ರು. ಯಾವುದೇ ಕಾರಣಕ್ಕೂ ಒಂದು ಹನಿ ನೀರನ್ನು ಕೂಡ ನಾವು ಇಲ್ಲಿಂದ ಬಿಡಲ್ಲ ಅಂತ ಹೇಳಿ ಪಟ್ಟನ್ನು ಹಿಡಿದಿದ್ರು.